ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 27/5/2025 ಮಂಗಳವಾರದ ಈ ದಿನದ ಪಂಚಾಂಗ ಹಾಗೆ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಅದರಲ್ಲೂ ಕೂಡ ಮೇಷ ರಾಶಿಯವರಿಗೆ ಜೂನ್ ತಿಂಗಳಿನ ಮಾಸ ಭವಿಷ್ಯ ಏನಿರುತ್ತೆ, ಏನೇನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀರಾ, ಹಾಗೆ ನಕ್ಷತ್ರಗಳ ಅನುಸಾರವಾಗಿ ಯಾವ್ದಾದ್ರೂ ಫಲಗಳನ್ನ ನೀವು ನಿರೀಕ್ಷಿಸಬಹುದು, ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಗುರೂಜಿಗಳನ್ನ ಸ್ವಾಗತಿಸೋಣ. ಪಂಚಭೂತ ಸರಳ ವಾಸ್ತು ತಜ್ಞರು ಹಾಗೆ ಖ್ಯಾತ ಜ್ಯೋತಿಷ್ಯರು ಆದಂತಹ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಶ ತಂ ಮಂಗಳಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದಿನದ ವಿಶೇಷತೆಯನ್ನ ನೋಡೋಣ. ಗುರೂಜಿ ನೋಡಿ, ಇವತ್ತು 27 ಮೇ 2025 ಅಂತ ನೋಡ್ತಾ ಬರ್ತೀವಿ. ವಿಶೇಷವಾಗಿ ಇವತ್ತು ಅಮಾವಾಸ್ಯೆ ದಿನ. ಸೊ ಇದರಲ್ಲಿ ನಮಗೆ ಇರುವಂತದ್ದು ಕೃಷ್ಣ ಪಕ್ಷ ಅಂತ ಹೇಳ್ತೀವಿ, ರೋಹಿಣಿ ನಕ್ಷತ್ರ, ಸುಕರ್ಮ ಯೋಗ, ವಾರ ಬಂದು ಮಂಗಳವಾರ. ಸೊ ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು 5:53 ಸೂರ್ಯೋದಯದ ಕಾಲ ಅಂತ ಹೇಳ್ತೀವಿ. ಸೂರ್ಯಾಸ್ತ ಇವತ್ತಿನ ದಿನ 6:40 ಸೂರ್ಯಾಸ್ತ ಅಂತ ಹೇಳ್ತೀವಿ. ಇವತ್ತಿನ ಒಂದು ರಾಹುಕಾಲ, ಅಮಾವಾಸ್ಯೆ ರಾಹುಕಾಲ ಸ್ವಲ್ಪ ಡೇಂಜರ್ ಆಗಿರುವಂಥದ್ದು. ಆ ವಿಚಾರದಲ್ಲಿ ನೋಡೋದಾದ್ರೆ 3:28 5:04, ಯಮಗಂಡ ಕಾಲ 9:05 10:41, ಗುಳಿಕ ಕಾಲ ಇವತ್ತು 12:17 1:53, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:51 12:42 ವಾಗಿರುವಂಥದ್ದು. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆ ಏನಾದ್ರು ತಿಳಿಸ್ತೀರಾ? ಮಂಗಳವಾರ ನೋಡಿ, ಮಂಗಳವಾರ ಅಮಾವಾಸ್ಯೆ. ಸೊ ತುಂಬಾ ಜನಕ್ಕೆ ಭಯ ಇರುತ್ತೆ, ಅಮಾವಾಸ್ಯೆ ಅಂದ್ರೇನೆ ಭಯ ಅಲ್ವಾ? ಸೊ ಯಾವುದೇ ರೀತಿ ಭಯ ಬೇಡ. ಅಂದರೆ ನಮಗೆ ಅಮಾವಾಸ್ಯೆ ಅಂತಂದರೆ ಸೂರ್ಯ ಮತ್ತು ಚಂದ್ರ ಒಂದೇ ರಾಶಿಯಲ್ಲಿ ಇರುವಂಥದ್ದು, ಅಂದರೆ ಕತ್ತಲ್ ಅಂದ್ರೇ ಭಯ ಅಂತ ಹೇಳ್ತೀವಿ. ಸೊ ಋಣಾತ್ಮಕ ಶಕ್ತಿಗಳು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಆದಷ್ಟು ನಿಮ್ಮ ವಾಹನ ಇತ್ಯಾದಿ ಮನೆಯಲ್ಲಿ ಮತ್ತು ಹೊಸ ಕೆಲಸಗಳಲ್ಲಿ ಯಂತ್ರ ಪೂಜೆ ಈ ರೀತಿ ನೀವು ಮಾಡ್ಕೋಬೋದು. ಯಾವುದೇ ಹೊಸ ಕೆಲಸ ಬೇಡ, ಆದರೆ ಮಾಡುವಂಥ ನಿತ್ಯ ಕಾರ್ಯಗಳು, ನೀವೇನೋ ಒಬ್ಬರು ಟೆಕ್ನಿಷಿಯನ್ ಆಗಿರ್ತೀರಾ, ಎಲೆಕ್ಟ್ರಿಷಿಯನ್ ಆಗಿರ್ತೀರಾ, ಸರ್ವಿಸ್ ಓರಿಯೆಂಟೆಡ್ ಆ ಕೆಲಸಗಳನ್ನು ನೀವು ಮಾಡ್ಬೋದು. ಆದರೆ ಅಮಾವಾಸ್ಯೆ ದಿನ ಏನಂದರೆ ಹೊಸ ನಿರ್ಧಾರಗಳನ್ನು ಮಾಡಬಾರ್ದು. ಅಂದರೆ ಮಾಡುವಂಥ ನಿರ್ಧಾರಗಳನ್ನು ಏನಾದರೂ ಹೊಸತಿದ್ರೆ ಮಾಡಲೇಬಾರ್ದು. ಆಮೇಲೆ ಅದರಲ್ಲಿ ಮಂಗಳವಾರ ವಿಶೇಷವಾಗಿರುವಂಥದ್ದು ಯಂತ್ರೋಪಕರಣಗಳ ಪೂಜೆ ಮಾಡುವಂಥದ್ದು ಮತ್ತು ಸರ್ವಿಸಿಂಗ್ ಏನು ಮಾಡ್ತಾ ಇರ್ತಾರೆ ಆ ಒಂದು ಪೂಜೆ ಇತ್ಯಾದಿಗಳನ್ನು ಮಾಡಿ ವಿಚಾರದಲ್ಲಿ ಮಾಡ್ಬೋದು. ಅದರಲ್ಲಿ ವಿಶೇಷವಾಗಿ ಅಮಾವಾಸ್ಯೆಗಳಲ್ಲಿ 3 ದಾರಿ ಕೂಡ್ತಾ ಇರುತ್ತೆ. ಅಲ್ಲೇನಾದರೂ ಒಂದು 3 ದಾರಿಯಲ್ಲಿ ಇದು ಮಾಡ್ಬೇಕಾದ್ರೆ ನಿಧಾನವಾಗಿ ಚಲಿಸಿ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಒಂದು ಆಕ್ಸಿಡೆಂಟ್ ಯೋಗ ಮಂಗಳವಾರ ಅಮಾವಾಸ್ಯೆ ಬಂದಾಗ ತುಂಬ ಜನದ ನಮ್ಮ ಒಂದು ಪ್ರಾಕ್ಟಿಕಲ್ ಅನುಭವ ಹೇಳುತ್ತಮ್ಮ. ಓಕೆ ಗುರೂಜಿ, ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದಿನದ ವಿಶೇಷತೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ಫಲಾಫಲವನ್ನ ಪ್ರಾರಂಭ ಮಾಡೋಣ. ಖಂಡಿತ. ಮೊದಲನೇದಾಗಿ ಮೇಷರಾಶಿ. ಗುರೂಜಿ ನೋಡಿ, ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇವತ್ತು ನಿಮ್ಮ ಒಂದು ಸಮಸ್ಯೆಗಳನ್ನು ಹಂಚಿಕೊಳ್ಬೋದು. ಮತ್ತು ನಿಮಗೆ ಒಂದು ಪ್ರೀತಿಯಿಂದ ನಿಮ್ಮ ಒಂದು ಸಂಗಾತಿಯೊಂದಿಗೆ ಕಾಲ ಕಳೆಯುವಂಥ ಸಮಯ ಹೆಚ್ಚಾಗಿ ನಾವು ಮೇಷರಾಶಿಯವರಿಗೆ ನೋಡ್ತಾ ಬರ್ತೇವೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ನೋಡೋಣ. ಗುರೂಜಿ ನೋಡಿ, ನಿಮಗೆ ಏನಾದರೂ ಒಂದು ಯಾರ ಬಗ್ಗೆ ಆದರೂ ದ್ವೇಷದ ಭಾವನೆ ಇದ್ದರೆ ಅದು ಇವತ್ತು ನಿಮಗೆ ದುಬಾರಿ ಅನಿಸ್ಬೋದು. ನಿಮ್ಮ ಸಹನೆ ಇವತ್ತು ಸ್ವಲ್ಪ ಕುಂಠಿತ ಆಗುವಂಥದ್ದು ರೀತಿ ನೋಡ್ತಾ ಬರ್ತೀವಿ. ಸ್ವಲ್ಪ ವಿವೇಚನಾ ಶಕ್ತಿಯನ್ನು ಬಳಸಿ ಅದರಿಂದ ನಿಮ್ಮ ಒಂದು ಏನೇ ಒಂದು ನೆಗೆಟಿವಿಟಿ ಇದ್ರೂ ಕೂಡ ದೂರವಾಗುವಂಥದ್ದು. ವೃಷಭ ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಸಣ್ಣ ಸಣ್ಣ ವಿಷಯಗಳು ಕೂಡ ನಿಮ್ಮ ಮನಸ್ಸನ್ನು ಕೆಡಿಸಲು ಯಾವುದೇ ರೀತಿ ಬಿಡಲೇಬೇಡಿ. ಇವತ್ತು ನಿಮ್ಮ ಮನೆಯ ಯಾವುದೇ ಸದಸ್ಯರಿಂದ ಹಣ ತೆಗೆದುಕೊಂಡ್ರೆ ಅದನ್ನು ಮರುಪಾವತಿಸಬೇಡಿ. ಅದರಿಂದ ನಿಮಗೆ ದಿನ ಏನೇ ಅಡಚಣೆ ಇದ್ರೂ ಕೂಡ ದೂರವಾಗುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ಕರ್ಕಾಟಕ ರಾಶಿ. ದೈಹಿಕ ಲಾಭಕ್ಕಾಗಿ ಮತ್ತು ವಿಶೇಷವಾಗಿ ಮಾನಸಿಕ ದೃಢತೆಗಾಗಿ ಧ್ಯಾನ, ಯೋಗ, ಪ್ರಾಣಾಯಾಮವನ್ನು ಅಳವಡಿಸ್ಕೊಳ್ಳಿ. ಇದರಿಂದ ನಿಮಗೆ ದಿನ ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ತಿಳಿದುಕೊಂಡಿದ್ದಾಯ್ತು. ಗುರೂಜಿ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಗುರೂಜಿ, ನೀವು ಇವತ್ತು ಏನಾದರೂ ಶಾಪಿಂಗ್ ಆ ರೀತಿ ಹೋದ್ರೆ ಒಂದು ಒಳ್ಳೆ ಉಡುಗೊರೆ ಸಿಗುವಂತ ಎಲ್ಲ ಸಾಧ್ಯತೆ ಇರುವಂತದ್ದು, ನಿಮಗೆ ಒಳ್ಳೆ ಉಡುಗೊರೆ ಸಿಗುವಂತ ದಿನ ಸಿಂಹರಾಶಿಯವರಿಗೆ ದಿನ ಭವಿಷ್ಯವಾಗಿದೆ. ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿರುವಂತದ್ದು ಅಂತ ಅಂದ್ರೆ ಯಾವ ದಿಕ್ಕಿನ ಕಡೆ ಇವರು ಪ್ರಯಾಣವನ್ನ ಬೆಳೆಸಬೇಕು? ನೋಡಿ, ಸಿಂಹ ರಾಶಿಯವರು ಪೂರ್ವ ದಿಕ್ಕು ಪ್ರಯಾಣ ಇವತ್ತಿನ ದಿನ ಚೆನ್ನಾಗಿರುವಂತದ್ದು. ಸಿಂಹ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರು ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನಲೇಬೇಡಿ. ಔಟ್ಸೈಡ್ ಫುಡ್ಡನ್ನು ಅವಾಯ್ಡ್ ಮಾಡಿ. ಇದರಿಂದ ಏನಾದರೂ ತಿನ್ನಲೇಬೇಕಾಗಿ ಬಂದರೆ ವಿಶೇಷವಾಗಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು. ಅದರಿಂದ ಇಲ್ಲಾಂದರೆ ಏನಾಗುತ್ತೆ, ಅನಗತ್ಯ ಉದರ ಬಾಧೆಗಳು, ಹೊಟ್ಟೆಗೆ ಸಂಬಂಧಿತ ಸಮಸ್ಯೆಗಳು ಇವತ್ತು ಕನ್ಯಾ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಗುರುಜಿ ತುಲಾ ರಾಶಿ.
ಇವರು ನಿಮ್ಮ ತುಲಾ ರಾಶಿಯವರು ಹಿರಿಯರ ಒಂದು ಉತ್ತಮ ಲಾಭ ಪಡೆಯಲು ಇವತ್ತು ಒಂದು ಒಳ್ಳೆಯ ದಿನ ಅಂತ ಹೇಳ್ತೀವಿ. ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿ ವಿನಿಯೋಗಿಸಿಕೊಳ್ಳಿ. ನಿಮ್ಮ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಗುರುಜಿ, ತುಲಾ ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿ ಬಗ್ಗೆ ನೋಡೋದಕ್ಕೂ ಮುಂಚೆ ನಮಗೆ ವಾಟ್ಸಪ್ ನಲ್ಲಿ ಮತ್ತೊಂದು ಪ್ರಶ್ನೆ ಬಂದಿದೆ, ತಗೊಳ್ಬಹುದಾ? ಖಂಡಿತ. ಗುರುಜಿ, ಇವರು ಹೆಸರನ್ನು ತಿಳಿಸ್ತಾ ಇದ್ದಾರೆ, ನೇಹ ಅಂತ ಹೇಳಿ. ಗುರುಜಿ, ನೇಹ ಅಂತ. ಓಕೆ. ಇವರ ಜನ್ಮ ದಿನಾಂಕ 13/8/1999. ಓಕೆ. ಜನ್ಮ ಸಮಯ 11:23 AM ಗಳಲ್ಲಿ. ಜನ್ಮಸ್ಥಳ ರಾಯಚೂರು. ನೇಹ ಅಂತ. ಹೌದು ಗುರು. ಓಕೆ, ಹೇಳಿ. ಇವರ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇವರ ಒಂದು ಮ್ಯಾರೇಜ್ ವಿಚಾರ, ಹಾಗೆ ಫ್ಯಾಮಿಲಿ ಪಾರ್ಟ್ನರ್ ಮತ್ತೆ ಚೈಲ್ಡ್ ಬರ್ತ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನೇಹ ನೋಡಿ, ಪಾರ್ಟ್ನರ್ಶಿಪ್ ಇಶ್ಯೂಸ್ ಅಂದ್ರೆ ದಾಂಪತ್ಯದಲ್ಲಿ ಸಮಸ್ಯೆ ಮತ್ತು ಚೈಲ್ಡ್ ಬರ್ತ್ ಬಗ್ಗೆ ಕೇಳ್ತಾ ಇದ್ದಾರೆ ಅನ್ಸುತ್ತೆ. ಶುಕ್ರವಾರ ಹುಟ್ಟಿರೋದು, ಪೂರ್ವ ಫಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ. ಸೊ ನೇಹ ಅವ್ರ ಜಾತಕದಲ್ಲಿ ನೋಡಿ, ಸಿಂಹರಾಶಿ ಯಾರಿರ್ತಾರೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಸುಖ ಕಡಿಮೆ, ಹೊಂದಾಣಿಕೆ ಕಡಿಮೆ, ಅಂದ್ರೆ ಸ್ವಲ್ಪ ಈಗೋ ಇಶ್ಯೂಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಚಂದ್ರದಶನೆ ನಡೀತಾ ಇರೋದ್ರಿಂದ ಇವರಿಗೆ ಸ್ವಲ್ಪ ಈ ದಾಂಪತ್ಯ ಜೀವನದಲ್ಲಿ 2023ರಿಂದ ಸ್ವಲ್ಪ ಕಿರಿಕಿರಿಗಳು, ಪಾರ್ಟ್ನರ್ಶಿಪ್ ಇಶ್ಯೂಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಮತ್ತೆ ಸಪ್ತಮದಲ್ಲಿ ಗುರು ಮತ್ತೆ ಶನಿ, ಯಾರ ಜಾತಕದಲ್ಲಿ ಸಪ್ತಮದಲ್ಲಿ ಗುರು ಇರ್ತಾರೆ ಅವ್ರಿಗೆ ಯಾವತ್ತೂ ಡಿವೋರ್ಸ್ ಆಗೋದು ಆ ರೀತಿ ಯಾವುದೇ ಅಡಚಣೆ ಆಗೋದೇ ಇಲ್ಲ. ಆದ್ರೆ ನೀಚ ಶನಿ ಇರೋದ್ರಿಂದ ಸ್ವಲ್ಪ ನೊಂದುಕೊಳ್ಳುವಿಕೆ, ಅಂದ್ರೆ ಏನಾದ್ರು ಹರ್ಟ್ ಆಗೋ ತರ ಮಾತಾಡೋಂಥದ್ದು, ಇವ್ರ ಪಾರ್ಟ್ನರ್ ಆಗಿರ್ಬೋದು, ಇವ್ರ ಗಂಡ, ಆ ವಿಚಾರವಾಗಿ ಹರ್ಟ್ ಆಗುವಂತ ವರ್ಡ್ಸ್ ಇವರಿಗೆ ತುಂಬಾ ಆಗುತ್ತೆ. ಸೊ ಅದನ್ನ ಸ್ವಲ್ಪ ಸಮಸ್ಯೆ, ಅದರಿಂದ ಇಶ್ಯೂಸ್ ಏನಾದ್ರೂ ಒಂದು ಮಾತುಕತೆ ವಿಚಾರದಲ್ಲಿ ಅಂತ ಹೇಳ್ತೀವಿ. ಮತ್ತೆ ಪಂಚಮಾಧಿಪತಿ ಶನಿ ಸಪ್ತಮ ಸ್ಥಾನದಲ್ಲಿ ನೀಚ ಆಗಿರೋದ್ರಿಂದ ಸ್ವಲ್ಪ ಇವರಿಗೆ ಒಂದು ಸಂತಾನ ಯೋಗ, ಮದುವೆ ಮಕ್ಕಳ ಬಗ್ಗೆ ಕೇಳಿದಾರಲ್ವಾ, ಚೈಲ್ಡ್ ಬರ್ತ್. ಸೊ ನೋಡಿ, ಪಂಚಮದಲ್ಲಿ ಪಂಚಮಾಧಿಪತಿ ಶನಿ ನೀಚರಾಗಿದ್ದಾರೆ, ಸಪ್ತಮ ಅಂಶ ಕೂಡ ನೋಡಬೇಕು. ಸ್ವಲ್ಪ ಮಕ್ಕಳ ಸುಖ ಕಡಿಮೆ ಅಥವಾ ಮಕ್ಕಳ ಆಗದೆ ಇರುವಂತ ಕುಂಡ್ಲಿ, ಅಂದ್ರೆ ನಾವು ಡೈರೆಕ್ಟ್ ಆಗಿ ಹೇಳಿದ್ರೆ ಅವ್ರಿಗೆ ತೊಂದರೆ ಅಂತಲ್ಲ, ಇದಕ್ಕೆ ಇನ್ನೂ ವಿವರವಾಗಿ ಅವರ ಹಸ್ಬೆಂಡ್ ಚಾರ್ಟ್ ನೋಡಬೇಕು. ಅದನ್ನ ಅವ್ರು ನೇರವಾಗಿ ಬಂದು ಭೇಟಿ ಆದರೆ ಇದು ಮಾಡ್ಬೋದು. ಸ್ವಲ್ಪ ಸಂತಾನಹೀನತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ಅಡಾಪ್ಷನ್ಸ್ ಈ ರೀತಿ ಏನಾದರೂ ಇವ್ರು ಮಾಡ್ಕೊಂಡ್ರೆ ಒಳ್ಳೆಯದು. ಆದರೂ ಈಗಿನ ಒಂದು ಸುಮಾರು ಟೆಕ್ನಾಲಜಿ ಬಂದಿರೋದ್ರಿಂದ, ಯಾಕಂದರೆ ಕೆಲವೊಂದು ಎಲ್ಲ ವಿಚಾರಕ್ಕೂ ಪರಿಹಾರ ಕೊಡೋಕ್ಕಾಗಲ್ಲ. ಜ್ಯೋತಿಷ್ ಶಾಸ್ತ್ರದಲ್ಲಿ ಪರಿಹಾರ ಇಲ್ಲದೆ ಇರುವಾಗ ನಾವು ನೇರವಾಗಿ ಹೇಳಿದ್ರೆ ಅವರಿಗೆ ಇನ್ನೂ ಅವರಿಗೆ ಒಂದು ಏನೋ ಒಂದು ಬೇರೆ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋವಂಥದ್ದು ಇರುತ್ತೆ. ಆ ರೀತಿ ಮಾಡಿಕೊಂಡ್ರೆ ಇವರಿಗೆ ಸಂತಾನ ಪಡೆಯುವಂಥ ಯೋಗ ಇದೆ. ನೇಹ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಒಂದು ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಕ್ರಮವನ್ನ ಕೂಡ ತಿಳಿಸಿದ್ದಾರೆ. ಗುರುಜಿ, ನಾವು ಮುಂದುವರಿಸೋಣ. ರಾಶಿಗಳ ಫಲಾಫಲವನ್ನ ನೋಡ್ತಾ ಇದ್ವಿ. ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸ್ಕೊಡ್ಬೇಕಾಗಿತ್ತು ಗುರುಜಿ. ನೀವು ಒಂದು ಹೇರಳ ಶಕ್ತಿ ಹೊಂದಿರ್ತೀರಾ, ಆದರೆ ಕೆಲಸದ ಒತ್ತಡ ನಿಮಗೆ ಉದ್ಯೋಗಗೊಳಿಸುವಂಥದ್ದು ನೋಡ್ತಾ ಬರ್ತೀವಿ. ಅದಕ್ಕೆ ವೃಶ್ಚಿಕ ರಾಶಿಯವರಿಗೆ ಧ್ಯಾನ, ಯೋಗ, ಪ್ರಾಣಾಯಾಮ ಮಾಡುವಂಥದ್ದು ಇವತ್ತು ಬಹುಮುಖ್ಯವಾಗಿ ಬಹಳ ಅವಶ್ಯಕತೆ ಇರುವಂಥದ್ದು. ವೃಶ್ಚಿಕ ರಾಶಿಯ ನಂತರ ಗುರುಜಿ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಸ್ವಲ್ಪ ಆಹಾರ ಕ್ರಮದ ಬಗ್ಗೆ ವಿಶೇಷವಾಗಿ ಗಮನ ಹೊಂದಿ, ಇಲ್ಲಾಂದ್ರೆ ಏನಾಗುತ್ತೆ, ಇವತ್ತು ಸ್ವಲ್ಪ ಮೈಗ್ರೇನ್, ತಾವೇನಾದ್ರು ಮೈಗ್ರೇನ್ ರೋಗಿಗಳಾಗಿದ್ರೆ ಸೂಕ್ತ ಎಚ್ಚರಿಕೆ ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ತಲೆನೋವು ಬರುವಂಥದ್ದು ಎಲ್ಲ ಸಾಧ್ಯತೆಗಳು ನಾವು ಧನುರಾಶಿಯವರಿಗೆ ನೋಡ್ತಾ ಬರ್ತೀವಿ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಇನ್ನು ಮುಂದಿನ ರಾಶಿ ಗುರುಜಿ ಮಕರ ರಾಶಿ. ರಾಶಿಯ ಜಾತಕಸ್ಥರು ನೋಡಿ, ಸಣ್ಣ ಪುಟ್ಟ ಏಟು ಬೀಳುವಂಥದ್ದು ಅಥವಾ ಏನಾದರೂ ಗಾಯಗೊಳ್ಳುವಂಥದ್ದು, ಆ ಗಾಯಗಳನ್ನು ತಪ್ಪಿಸ್ಕೊಳ್ಬೇಕಂದ್ರೆ ನೀವು ಕುಳಿತುಕೊಳ್ಳುವಾಗ ವಿಶೇಷವಾದ ಕಾಳಜಿ ವಹಿಸಿ. ವರ್ಕಿಂಗ್ ಪ್ಲೇಸಲ್ಲಿ ಕೂತ್ಕೋಬೋದು ಅಥವಾ ನಿಮ್ಮ ಮನೇಲಿ ಕೂತ್ಕೋಬೋದು. ಅದನ್ನು ಸ್ವಲ್ಪ ಹುಷಾರಾಗಿ ಜಾಗರೂಕತೆಯಿಂದಿದ್ರೆ ಸಣ್ಣ ಪುಟ್ಟ ಏಟುಗಳನ್ನು ತಪ್ಪಿಸ್ಬೋದು ಅಂತ ಮಕರ ರಾಶಿಯವರಿಗೆ ಹೇಳ್ತಾ ಬರ್ತೀನಿ. ಮಕರ ರಾಶಿಯ ಬಗ್ಗೆ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಕಡೆ ನೋಡೋಣ. ಕುಂಭರಾಶಿ ಗುರುಜಿ. ಕುಂಭರಾಶಿಯವರು ಯಾರು ಪ್ರೆಗ್ನೆಂಟ್ ಇರ್ತೀರಾ, ಅಂದರೆ ಗರ್ಭಿಣಿಯರಿರ್ತೀರಾ, ಅವರಿಗೆ ವಿಶೇಷವಾಗಿ ಕಾಳಜಿ ವಹಿಸಬೇಕಾಗಿರುವಂಥ ದಿನ ಇವತ್ತಾಗಿರುತ್ತೆ. ಮತ್ತು ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡೋದು ಮತ್ತು ಹಣ ಗಳಿಸ್ಕೊಳ್ಳುವಂಥದ್ದು ದಿನ ಕುಂಭರಾಶಿಯವರಿಗೆ ಚೆನ್ನಾಗಿರುವಂಥದ್ದು. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದಾಯ್ತು. ಇನ್ನು ಕೊನೆಯ ರಾಶಿ ಮೀನರಾಶಿ ಗುರುಜಿ. ನೋಡಿ, ಯಾರಾದರೂ ಒಂದು ಮೀನರಾಶಿಯವರು ಒತ್ತಡ ಸಹಿತವಾಗಿರುವಂಥ ದಿನ ಆಗಿರೋದ್ರಿಂದ ನಿಮ್ಮ ಕಚೇರಿಯನ್ನು ಆದಷ್ಟು ಬೇಗ ಬಿಡಲು ಪ್ರಯತ್ನಿಸಿ. ಮನೆಯಲ್ಲಿ ಸ್ವಲ್ಪ ಹೆಚ್ಚು ಸಮಯ ಅಂದರೆ ಕುಟುಂಬದೊಂದಿಗೆ ಕಾಲ ಕಳೆಯುವುದರಿಂದ ನಿಮ್ಮ ಒತ್ತಡ ನಿವಾರಣೆ ಆಗುವಂಥ ದಿನ ಮೀನರಾಶಿಯವರಿಗೆ ಆಗಿರುವಂಥದ್ದು. ಮೀನರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತಿಳಿದುಕೊಂಡ್ವಿ. ಹಾಗೆ ಇಲ್ಲಿಗೆ ದ್ವಾದಶ ರಾಶಿಗಳ ಫಲಾಫಲ ಮುಕ್ತಾಯ ಆಗಿದೆ. ಹಾಗೆ ನಮ್ಮ ಎಂದಿನ ಸಂಚಿಕೆಯಂತೆ ನಾವು ಕೂಡ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಾಸ ಭವಿಷ್ಯ, ಜೂನ್ ತಿಂಗಳ ಒಂದು ಮಾಸ ಭವಿಷ್ಯದ ವಿಚಾರದ ಬಗ್ಗೆ ನಾವು ನೋಡ್ತಾ ಹೋಗ್ತಾ ಇದ್ವಿ. ಜೂನ್ ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ರೀತಿಯಾದಂತಹ ಫಲಗಳು ದೊರಕುತ್ತೆ, ನಕ್ಷತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಫಲ ಇದೆ, ಹಾಗೆ ಪರಿಹಾರ ಕ್ರಮಗಳು, ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ತಾ ಹೋಗ್ಬೋದು. ಹಾಗೆ ನೀವು ಗುರೂಜಿಗಳ ಬಳಿ
ಮಾತನಾಡಬೇಕಂದ್ರೆ ಪ್ರತಿ ಶನಿವಾರ ನಮ್ಮ ಪ್ರಗತಿ ಟಿವಿ ಹಾಗೆ ಪ್ರಗತಿ ಡಿಜಿಟಲ್ ನಲ್ಲಿ ಪ್ರಸಾರ ಆಗುವಂತಹ ನೇರ ಪ್ರಸಾರ ಕಾರ್ಯಕ್ರಮವನ್ನ ವೀಕ್ಷಿಸಿ ಅಲ್ಲಿ ಕಾಲ್ ಮಾಡಿ ಗುರೂಜಿಗಳೊಟ್ಟಿಗೆ ಮಾತನಾಡಿ ಮತ್ತು ನಿಮಗೆ ಗುಪ್ತ ಸಮಸ್ಯೆಗಳಿದ್ದಲ್ಲಿ ನಾವು ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ಗುರೂಜಿಗಳು ತುಮಕೂರಲ್ಲೂ ಸಹ ಸಿಗ್ತಾರೆ ಹಾಗೆ ಬೆಂಗಳೂರಲ್ಲೂ ಕೂಡ ಸಿಗ್ತಾರೆ. ಹಾಗೆ ನೀವು ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮನ್ನಲ್ಲಿ ಮೆಸೇಜ್ ಮಾಡಿ ಅಥವಾ ಒಂದು ಕಾಲ್ ಮಾಡೋದ್ರ ಮುಖಾಂತರ ನೀವು ಗುರೂಜಿಗಳನ್ನ ಭೇಟಿ ಆಗ್ಬೋದು ಅಂತ ಹೇಳಿ ತಿಳಿಸ್ತಾ, ಗುರೂಜಿ ನಾವು ಜೂನ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಗ್ರಹ ಗೋಚಾರದ ಪ್ರಭಾವ ಏನೇನೆಲ್ಲ ಇದೆ, ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ರಾಶಿ ಫಲ ಏನ್ ಹೇಳುತ್ತೆ ಗುರೂಜಿ? ನೋಡಿ, ಮೇಷರಾಶಿಯವರಿಗೆ ಪ್ರಮುಖವಾಗಿ ಅಷ್ಟು ಯಾವುದೇ ಒಂದು ದೊಡ್ಡ ಪ್ರಮುಖ ಬದಲಾವಣೆ ಕಾಣ್ತಾ ಇಲ್ಲ, ಅಂದರೆ ದೊಡ್ಡ ಗ್ರಹಗಳ ವಿಚಾರವಾಗಿ. ಯಾಕಂದರೆ ನೋಡಿ, ಈ ಒಂದು ಏಪ್ರಿಲ್ ಮೇ ತಿಂಗಳಲ್ಲೇ ಎಲ್ಲ ಒಂದು ದೊಡ್ಡ ಗ್ರಹಗಳ ಗೋಚಾರ, ಉದಾಹರಣೆಗೆ ಶನಿ ಆಗಿರ್ಬೋದು, ರಾಹುಕೇತು ಆಗಿರ್ಬೋದು, ಮತ್ತು ಗುರುಗ್ರಹದ ಬದಲಾವಣೆ ಆಲ್ರೆಡಿ ಆಗೋಗಿದೆ. ಚಿಕ್ಕ ಪುಟ್ಟ ಗ್ರಹಗಳ ಒಂದು ಬದಲಾವಣೆ ನಾವು ಜೂನ್ ತಿಂಗಳಲ್ಲಿ ನೋಡ್ತಾ ಬರ್ತೀವಿ ಮೇಷರಾಶಿ. ಅದರಲ್ಲಿ ವಿಶೇಷವಾಗಿ ಮೇಷರಾಶಿ ಅಧಿಪತಿ ಆಗಿರುವಂಥ ಮಂಗಳ ಗ್ರಹದ ಗೋಚಾರ 6 ತಿಂಗಳಿಂದ ಮಂಗಳ ಗ್ರಹ ಈ ಕರ್ಕ ರಾಶಿಯಲ್ಲೇ ಇತ್ತು, ಅಂದ್ರೆ ಒಂದು ನೀಚ ಸ್ಥಿತಿಯಲ್ಲಿತ್ತು. ಅದು ಏನಾಗುತ್ತೆ, ಮೇ ಕಳೆದು ಈಗ ಈ ಒಂದು ಜೂನ್ ತಿಂಗಳಲ್ಲಿ ಜೂನ್ 6ನೇ ತಾರೀಕಿನಿಂದ ಒಂದು ತನ್ನ ಮಿತ್ರ ಕ್ಷೇತ್ರವಾದ ಸೂರ್ಯನ ಮನೆಗೆ ಬರುವಂತದ್ದು. ಇದು ಒಂದು ಮೇಜರ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀವಿ ಮೇಷರಾಶಿಯವರಿಗೆ, ಒಂದು ಪಾಸಿಟಿವ್ ಅಂತ ಕೂಡ ಹೇಳ್ಬೋದು ಅಂತ. ಸೊ ಅದರ ನಂತರ ಬುಧನ ಒಂದು ಸ್ವಂತ ಮನೆ ಬರುವಂತದ್ದು. ಸ್ವಂತ ಮನೆಗೆ ಅಂತಂದ್ರೆ 7ನೇ ತಾರೀಕು ಸ್ವಂತ ಮನೆಗೆ ಮಿಥುನ್ ರಾಶಿಗೆ ಬುಧ ಬರುವಂತದ್ದು. ಮತ್ತೆ ತುಂಬಾ ಮುಖ್ಯವಾಗಿರುವಂತದ್ದು, ಪಂಚಮಾಧಿಪತಿಯಾದ ರವಿ ಇಷ್ಟು ದಿನ ಏನು ಶತ್ರು ರಾಶಿಯಲ್ಲಿತ್ತು, ಅದು 16ನೇ ತಾರೀಕು ನಂತರ ಶತ್ರು ರಾಶಿ ವೃಷಭ ರಾಶಿಯನ್ನು ಬಿಟ್ಟು ತೃತೀಯ ಭಾವಕ್ಕೆ ಬರುವಂತದ್ದು, ಮಿತ್ರನ ಮನೆಗೆ ಬರುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಇಲ್ಲೇನಂತಂದ್ರೆ 23ನೇ ತಾರೀಕಂದು ಬುಧ ಸ್ವಲ್ಪ ಅತಿಚಾರಿಯಾಗಿ, ಅಂದ್ರೆ ಫಾಸ್ಟ್ ಮೂವ್ಮೆಂಟ್ ಅಂತ ಹೇಳ್ತೀವಿ, ಅದು ಕರ್ಕ ರಾಶಿಯಲ್ಲಿ ಬರುವಂತದ್ದು ನಾವು ನೋಡ್ತಾ ಬರ್ತೀವಿ. 22ನೇ ತಾರೀಕುವರೆಗೂ ಮೇಷರಾಶಿಯಲ್ಲಿ ಇರುತ್ತೆ, ಮುಂದೆ ಒಂದು ಬದಲಾವಣೆ ಆಗುವಂತದ್ದು ನೋಡ್ತಾ ಬರ್ತೀವಿ. ಮತ್ತೆ ಶುಕ್ರ ಇಷ್ಟು ದಿನ ಶತ್ರು ಮನೆಯಲ್ಲಿ ಇದ್ರೂ ಕೂಡ ಒಂದೇನಾಗ್ತದೆ ಅಂತಂದ್ರೆ 29ನೇ ತಾರೀಕು ನಂತರ ಸ್ವಂತ ಮನೆಗೆ ವೃಷಭ ರಾಶಿಗೆ ಬರುವಂತದ್ದು. ಈ ತಿಂಗಳನ್ನ ಒಂದು ಗೋಚಾರದ ಫಲ, ಅಂದ್ರೆ ಈ ಒಂದು ಮೇಷರಾಶಿಗೆ ಸಂಬಂಧಪಟ್ಟಂಥದ್ದು ಈ ಚಿಕ್ಕ ಪುಟ್ಟದ್ದು, ಅಂದ್ರೆ ರವಿ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಬುಧ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಈ 4 ಗ್ರಹಗಳ ಗೋಚಾರ ನಾವು ಒಂದು ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ ಅಂತ ಹೇಳಿ ಮೇಷರಾಶಿಯವರಿಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮುಂದುವರೆದು ಇನ್ನು ಕೂಡ ವಿಸ್ತೃತವಾಗಿ ಮೇಷರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿ ಆಗಿದೆ ಅಂತ ಹೇಳಿ ಮುಂದುವರಿಸೋಣ. ಅದಕ್ಕೂ ಮುಂಚೆ ನಮ್ಗೆ ಒಂದು ಕುಂಡಲಿ ಬಂದಿದೆ, ತಗೊಂಡ್ಬರೋಣ ಗುರುಜಿ. ಖಂಡಿತ. ಇವರು ಅವರ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಅನುರಾಗ್ ಅಂತ ಹೇಳಿ ಗುರುಜಿ. ಅನುರಾಗ್ ಅವರ ಜನ್ಮ ದಿನಾಂಕ 21/6/2014. 21/6/2014 ಗುರುಜಿ. ಜನ್ಮ ಸಮಯ ಬಂದು 11:49 AM ಗಳಲ್ಲಿ. ಜನ್ಮಸ್ಥಳ ಬ್ಯಾಂಗ್ಳೂರ್ ಗುರುಜಿ. ಇವರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಎಜುಕೇಶನ್ ಮತ್ತೆ ಫ್ಯೂಚರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿದೆ ಅಂತ ಹೇಳಿ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅನುರಾಗ್ ಯಾರು ಕಳಿಸಿದ್ದಾರೆ, ಶನಿವಾರ ಹುಟ್ಟಿರುವಂಥದ್ದು, ರೇವತಿ ನಕ್ಷತ್ರ, ಮೀನ್ ರಾಶಿ, ಸಿಂಹ ಲಗ್ನ. 2000 ಎಷ್ಟಂದ್ರೆ 2014 ಅಂದ್ರೆ ಇನ್ನು ಚಿಕ್ಕವರು. ಸೊ ಈ ವಿಚಾರದಲ್ಲಿ ಎಜುಕೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಕೇತು ಮಹಾದಶ ನಡೀತಾ ಇದೆ, ಅದರಲ್ಲಿ ರಾಹು ಅಂತರ್ದಶ ನಡೀತಾ ಇದೆ. 2028 ಕೇತು ಮಹಾದಶ ಇರುತ್ತೆ. ಕೇತು ಬಂದು ಇವರಿಗೆ ಭಾಗ್ಯಸ್ಥಾನದಲ್ಲಿ, ಎಜುಕೇಶನ್ ಸ್ಥಾನ, ಚತುರ್ಥ ಪಂಚಮ ಭಾಗ್ಯಸ್ಥಾನ ಅಂತ ಹೇಳುವಂಥದ್ದು. ಸೊ ಭಾಗ್ಯಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಗ್ರೇಡ್ಸು ಮಾರ್ಕ್ಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಅನ್ಸುತ್ತೆ ಕೇತು ಮಹಾದಶನಲ್ಲಿ. ಮುಂಬರುವ ದಶನಲ್ಲಿ ಶುಕ್ರ ದಶ ನಡೆಯುತ್ತೆ. ಇವರ ಜಾತಕಕ್ಕೆ ಶುಕ್ರ ಯೋಗಕಾರಕ ಗ್ರಹ ಆಗಿರೋದ್ರಿಂದ ಮತ್ತೆ ಶುಕ್ರ ದಶಮ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ಸ್ ಬರುತ್ತೆ. ಅಂದ್ರೆ ಇವರಿಗೆ ಈ 2014 ಅಂದ್ರೆ ಇವರೊಂದು SSLC ಆ ಥರ ಇರ್ಬೋದು. ಆ ವಿಚಾರದಲ್ಲಿ ನೋಡೋದಾದ್ರೆ SSLC ಇರ್ಲಿಕ್ಕಿಲ್ಲ, ಇನ್ನು ಚಿಕ್ಕವರಲ್ವಾ, 10 ವರ್ಷ ಅಂದ್ರೆ ಒಂದು 6th ಸ್ಟ್ಯಾಂಡರ್ಡ್, 11 ವರ್ಷ ಅಂದ್ರೆ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇರ್ಬೋದು. ಇನ್ನು 4 ವರ್ಷ ಅಂದ್ರೆ ಇವರು SSLC ಮುಗಿಯೋವರೆಗೂ ಈ ಒಂದು ಕೇತು ದಶ ಇರುತ್ತೆ. ಮುಂಬರುವ ಒಂದು ಕಾಲೇಜ್ ಎಜುಕೇಶನ್ ಅಂದ್ರೆ ಈಗ ಶುಕ್ರ ಮಹಾದಶೆ PUC ನಂತರ 20 ವರ್ಷ ಇರೋದ್ರಿಂದ ಆ ಒಂದು PUC 1-2 ವರ್ಷ ಅಥವಾ ಡಿಗ್ರಿ ಎಜುಕೇಶನ್ 4 ವರ್ಷ, ಆ ದಿನದಲ್ಲಿ ಆ ಒಂದು ಬರುವಂತ ವರ್ಷಗಳಲ್ಲಿ ಇವರಿಗೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೂ ಎಜುಕೇಶನ್ ಕಾರಕ ಗ್ರಹ ಗುರು 0 ಡಿಗ್ರಿಯಲ್ಲಿ ಇರೋದ್ರಿಂದ ಆದಷ್ಟು ಒಂದು ಕನಕ ಪುಷ್ಪರಾಗವನ್ನು ಒಂದು ಪೆಂಡೆಂಟ್ ಅಥವಾ ಅವರು ಉಂಗುರದ ಬೆರಳಲ್ಲಿ ಧರಿಸ್ಬೋದು. ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಒಳಗಡೆ ಪೆಂಡೆಂಟ್ ಒಂದು ಸಿಲ್ವರ್ ಚೈನು ಆ ಥರ ಮಾಡ್ಕೊಂಡು ಒಂದು ಪೆಂಡೆಂಟ್ ಅಲ್ಲಿ ಧರಿಸೋವಂಥದ್ದು. ಮತ್ತೆ ದಿನ ಬೆಳಗ್ಗೆ ಅಥವಾ ಸಂಜೆ ಸ್ಕೂಲಿಗೆ ಹೋಗಿ ಬಂದ ನಂತರ ಸಾಯಂಕಾಲ ಆದ್ರೂ ಕೂಡ ಪರವಾಗಿಲ್ಲ, ಅವರು ಒಂದು ಬೃಹಸ್ಪತಿ ಮಂತ್ರ, ಓಂ ಬೃಹಸ್ಪತಿಯೇ ನಮಃ ಅಂತ ಒಂದು ಮಂತ್ರ ಜಪ ಮಾಡೋದ್ರಿಂದ ಎಜುಕೇಶನ್ ಅಲ್ಲೂ ಚೆನ್ನಾಗುತ್ತೆ, ಒಳ್ಳೆ ಗ್ರೇಡ್ಸು ಬರುತ್ತೆ. ಈ ರೀತಿ ಮಾಡ್ಕೊಳ್ಳಿ, ಅನುರಾಗ್ ವಿಚಾರದಲ್ಲಿ ಅವರಿಗೆ ಒಳ್ಳೇದಾಗುತ್ತೆ.
ಅನುರಾಗ್ ಅವರು ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ಅವರ ಒಂದು ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ತಿಳಿಸಿದ್ದಾರೆ. ಗುರುಜಿ, ನಾವು ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಇದ್ವಿ. ಈಗ ವಿಸ್ತೃತವಾಗಿ ಗ್ರಹಗಳ ಗೋಚಾರದ ಪ್ರಭಾವ ನೋಡೋದಾದ್ರೆ ಇನ್ನು ಏನೇನೆಲ್ಲ ಸೂಚಿಸುತ್ತೆ ಗುರುಜಿ? ನೋಡಿ, ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿಯಾಗಿ ಅಷ್ಟಮಾಧಿಪತಿಯಾಗಿ ಮಂಗಳ ಗ್ರಹ ಇಷ್ಟು ದಿನ ನಿಮಗೆ ಚತುರ್ಥ ಭಾವದಲ್ಲಿ ನೀಚ ರಾಶಿಯಲ್ಲಿತ್ತು. ಈಗ ನಿಮಗೆ 6ನೇ ತಾರೀಕು ನಂತರ ಚೆನ್ನಾಗಿ ಆಗೋದ್ರಿಂದ ನಿಮಗೆ ಒಂದು ಅದ್ಭುತ ಯೋಗ ಉತ್ಪತ್ತಿ ಆಗುವಂಥದ್ದು. ಯಾವ ರೀತಿ ಅಂದರೆ ನಿಮಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಬರುವಂಥದ್ದು, ಪಂಚಮ ಸ್ಥಾನಕ್ಕೆ ಬರುವಂಥದ್ದು. ಈಗ ನೋಡಿ, ಪಂಚಮಾಧಿಪತಿ ಮಂಗಳ ಪಂಚಮ ಸ್ಥಾನಕ್ಕೆ ಬರೋದ್ರಿಂದ ಯಾರ್ಯಾರು ಮೇಷರಾಶಿಯವರು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ರೆ ಒಳ್ಳೆಯದು. ಮತ್ತು 6ನೇ ತಾರೀಕು ನಂತರ ಒಂದು ಜಯತ್ವ ಪ್ರಾಪ್ತಿಯಾಗುವಂಥದ್ದು, ಮತ್ತು ವ್ಯವಸಾಯ ಮಾಡೋರಿಗೆ, ರೈತರಿಗೆ, ಮೇಷರಾಶಿಯವರಿಗೆ ತುಂಬ ಒಳ್ಳೆಯದಾಗುವಂಥದ್ದು. ಮತ್ತು ಭೂಮಿಯನ್ನು ನಂಬಿ ಉಳುಮೆ ಮಾಡೋರಿಗೂ ಕೂಡ ಒಳ್ಳೆಯದು ಅಂತ ಹೇಳ್ತೀವಿ. ಆಮೇಲೆ ಭೂಮಿ ನಂಬಿ ಕೆಲಸ ಮಾಡಿಸ್ತಿರುವಂಥದ್ದು, ಒಂದು ಸಿವಿಲ್ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಒಂದು ಮೇಸ್ತ್ರಿನೇ ಆಗಿರ್ಬೋದು. ಸೊ ಆ ವಿಚಾರದಲ್ಲಿ ನೋಡೋದಾದರೆ ಪ್ರತಿಯೊಬ್ಬರಿಗೂ ಕೂಡ 6ನೇ ತಾರೀಕು ನಂತರ ಮೇಷರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುವಂಥದ್ದು ನೋಡ್ತಾ ಬರ್ತೀವಿ. ಆದರೆ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ ಮೂಳೆ ಆಗಿರ್ಬೋದು, ರಕ್ತ ಮಾಂಸ, ಸೊ ಇದೇನಾದರೂ ಇದ್ದರೆ ನಿಮಗೆ 6ನೇ ತಾರೀಕು ನಂತರ ಇದರಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ವೃದ್ಧಿ ಆಗುತ್ತೆ. ಅಂದರೆ ಆರೋಗ್ಯದಲ್ಲಿ ಒಳ್ಳೆ ವೃದ್ಧಿ ಆಗುತ್ತೆ. ಮೂಳೆ ಗಟ್ಟಿಯಾಗಿರುವಂಥದ್ದು ಮತ್ತು ರಕ್ತದ ಉತ್ಪತ್ತಿ ಚೆನ್ನಾಗಿರುತ್ತೆ. ರಕ್ತಕ್ಕೆ ಕಾರಕ ಮಂಗಳ ಗ್ರಹ ಆಗಿರೋದ್ರಿಂದ ಒಳ್ಳೆಯದು ಅಂತ ಹೇಳ್ತೀವಿ. ಆರೋಗ್ಯದಲ್ಲಿ ಸ್ಥಿರ ಅಭಿವೃದ್ಧಿ ಕೂಡ ನೀವು ಕಾಣ್ತೀರಾ. ಮತ್ತು ಹಣ, ಭೂಮಿ, ವಾಹನ ಖರೀದಿ ಇತ್ಯಾದಿಗಳಲ್ಲಿ ನಿಮಗೆ ಏನಾದರೂ ಹಣದ ಒಂದು ವ್ಯವಹಾರದಲ್ಲಿ ಮತ್ತು ಭೂಮಿ ಖರೀದಿಯಲ್ಲಿ ಅಥವಾ ಮಾರಾಟ ವಹಿವಾಟು ಅಂತ ಹೇಳ್ತೀವಲ್ಲ, ಅದು ಮೇಷರಾಶಿಯವರಿಗೆ 6ನೇ ತಾರೀಕು ನಂತರ ಚೆನ್ನಾಗಿರುವಂಥದ್ದು ನೋಡ್ತಾ ಬರ್ತೀವಿ. ಎಲ್ಲದರಲ್ಲಿ ಯಶಸ್ಸು ಸಿಗುತ್ತೆ. ಮತ್ತು ರಾಶಿಯಿಂದ ದ್ವಿತೀಯ ಮತ್ತು ಸಪ್ತಮಾಧಿಪತಿಯಾದ ಶುಕ್ರ ಗ್ರಹರು ಕೂಡ ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿರೋದ್ರಿಂದ ಮೇಷರಾಶಿಯಲ್ಲಿ ದ್ವಿತೀಯ ಸ್ಥಾನ ಅಂದರೆ ಏನು ಹೇಳ್ತೀವಿ ಅಂದರೆ ಕುಟುಂಬ, ವಾಕ್ಸ್ಥಾನ ಅಂತ ಹೇಳ್ತೀವಿ, ವಿದ್ಯಾಸ್ಥಾನ ಅಂತ ಹೇಳ್ತೀವಿ. ಇದಕ್ಕೆಲ್ಲದಕ್ಕೂ ಅಧಿಪತಿಯಾಗಿರುವಂತಹ ಶುಕ್ರ ಗ್ರಹ ನಿಮಗೆ ವಿವಾಹದಲ್ಲಿ ಎಲ್ಲ ಬಲ ನೀಡುವಂಥದ್ದು. ಸ್ವಲ್ಪ ಶತ್ರು ರಾಶಿಯಲ್ಲಿರೋದ್ರಿಂದ ಅರ್ಧ ಬಲ ಸಿಗುತ್ತೆ, ಪೂರ್ಣ ಬಲ ಸಿಗೋದಿಲ್ಲ. ಪೂರ್ಣ ಬಲ ಈ ತಿಂಗಳನ್ನ 16ನೇ ತಾರೀಕು ನಂತರ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಹಣದ ಸಂಪಾದನೆ ತುಂಬ ಚೆನ್ನಾಗಿರುತ್ತೆ. ಏನಾದರೂ ಒಂದಿನ ಲಾಸ್ ಆದರೆ ಒಂದಿನ ಲಾಭ ತುಂಬ ಚೆನ್ನಾಗುತ್ತೆ. ಮತ್ತು ಮೇಷರಾಶಿ ವಿಶೇಷ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯಲ್ಲಿ ಶ್ರೇಷ್ಠವಾಗಿರುವಂಥ ಒಂದು ಸತ್ವವನ್ನು ಕಾಣ್ತೀರಾ. ಯಾವುದೇ ಅಡೆತಡೆಗಳಿದ್ರು ಕೂಡ ನಿಮಗೆ ಮುಂದುವರೆದು ಮಾಡುವಂಥದ್ದು ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ಮುಂದುವರೆದು ನೋಡೋದಾದ್ರೆ ಮೇಷರಾಶಿಯ ರಾಶ್ಯಾಧಿಪತಿ ಏನಿರ್ತಾರೆ ಅವರ ಒಂದು ವಿಚಾರಕ್ಕೆ, ಅವರ ಒಂದು ಗೋಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಶಿ ಫಲ ಏನ್ ಹೇಳುತ್ತೆ ಗುರುಜಿ, ಹೇಗಿರುತ್ತೆ ಅಂತ ಹೇಳಿ? ನೋಡಿ, ರಾಶಾಧಿಪತಿ ಪಂಚಮ ಸ್ಥಾನಕ್ಕೆ ಬರುವಂಥದ್ದು ಪೂರ್ವ ಪುಣ್ಯ ಸ್ಥಾನ ತುಂಬ ಒಳ್ಳೆಯದಂತ ಹೇಳ್ತೀವಿ. ವ್ಯಾಪಾರ ವಹಿವಾಟಲ್ಲಿ ತುಂಬ ಉತ್ತಮವಾದ ಭವಿಷ್ಯ, ವಿದ್ಯೆಯಲ್ಲಿ ಉತ್ತಮವಾದ ಅಂಕಗಳ ಗಳಿಕೆ ನೋಡ್ತಾ ಬರ್ತೀವಿ. ಮತ್ತು ನಿಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡೋದಿದ್ರೆ ತುಂಬ ಖಂಡಿತ ಒಳ್ಳೆಯ ಸಮಯ. ಅದರಲ್ಲೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾರು ಮೇಷರಾಶಿಯವರು ಮಾಡ್ತಾ ಇದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಇದೊಂದು ಸುಸಂದರ್ಭ ಅಂತ ಹೇಳ್ತೀವಿ. ಅದೇ ರೀತಿ ಮುಂದೆ ನೋಡೋದಾದ್ರೆ ಕುಜನ ಗೋಚಾರ ನಿಮಗೆ ತುಂಬ ಅದ್ಭುತವಾಗಲಿದೆ. ಮತ್ತು ಪಂಚಮಾಧಿಪತಿಯಾದ ರವಿಯ ಗೋಚಾರ ಕೂಡ ನಿಮಗೆ ಶತ್ರು ರಾಶಿಯಲ್ಲಿ 15ನೇ ತಾರೀಕುವರೆಗೆ ಇರುತ್ತೆ. ಆದರೆ 16ನೇ ತಾರೀಕು ನಂತರ ಮಿತ್ರ ನಕ್ಷತ್ರ ಅಂದರೆ ಮಿಥುನ ರಾಶಿಗೆ ಬರೋದ್ರಿಂದ ಯಾವುದೇ ರೀತಿಯ ಅಡಚಣೆಗಳಿದ್ರು ಕೂಡ ಬಗೆಯಿರುತ್ತೆ. ಮತ್ತು ಸೂರ್ಯನ ಗೋಚಾರ ಕೂಡ ನಿಮಗೆ ಒಳ್ಳೆಯ ಒಂದು ಯೋಗ, ಬುಧಾದಿತ್ಯ ಯೋಗ ಕೊಡುವಂಥದ್ದು. ಬುಧಾದಿತ್ಯ ಯೋಗದಿಂದ ಮೇಷರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ತಂದೆ ಮಕ್ಕಳಲ್ಲಿ ಏನಾದರೂ ವಿರಸಗಳಿದ್ರೆ ಒಂದು ಒಳ್ಳೆಯ ಪ್ರೇಮ ಭಾವನೆ ಅಥವಾ ಒಂದು ಒಳ್ಳೆಯ ಸಂಬಂಧ ಸುಧಾರಣೆ ಆಗುವಂಥದ್ದು ಮೇಷರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ನೋಡ್ತಾ ಬರ್ತೀವಿ. ಸ್ವಲ್ಪ ಮೇಷರಾಶಿಯವರು ಶುಕ್ರ ಬಲಹೀನ ಆಗಿರೋದ್ರಿಂದ ಸ್ವಲ್ಪ ಲಕ್ಷ್ಮೀ ದೇವಿ ಆರಾಧನೆ ಮಾಡಿದ್ರೆ ಒಳ್ಳೇದಂತ ಹೇಳ್ತೀನಿ. ಮತ್ತೆ ಸ್ವಲ್ಪ ರಾಶಿಯಿಂದ ಭಾಗ್ಯಾಧಿಪತಿಯಾದ ಗುರು ಭಗವಾನರು ಕೂಡ ಈಗ ಆಲ್ರೆಡಿ ಮೇ 15ನೇ ತಾರೀಕು ನಂತರ ಇವರಿಗೆ ದ್ವಿತೀಯದಿಂದ ತೃತೀಯ ಭಾವಕ್ಕೆ ಹೋಗಿರುವಂಥದ್ದು. ಅಂದ್ರೆ ತೃತೀಯ ಭಾವ ಅಂದ್ರೆ ಧೈರ್ಯ, ಸಾಹಸ, ಪರಾಕ್ರಮ ಇರುವಂತ ಭಾವ. ಆದರೆ ಸ್ವಲ್ಪ ಅಲ್ಲಿ ಗುರು ಬುಧನ ಮನೆಯಲ್ಲಿ ಸಾಧಾರಣ ಫಲ ಕೊಡ್ತಾರೆ. ಸೊ ಆ ರೀತಿ ನೋಡೋದ್ರಿಂದ ಸ್ವಲ್ಪ ಮಧ್ಯಮ ಫಲ ಗುರು ಗ್ರಹದಿಂದ ನೋಡ್ಬೋದು. ಆದರೆ ವ್ಯಾವಹಾರಿಕವಾಗಿ ಹಣ ಹೆಚ್ಚಿಸಲು ಯಾರಿಗೂ ಕೊಡ್ಲೇಬೇಡಿ, ಅಂದ್ರೆ ಡಬ್ಲಿಂಗ್ ಅಂತ ಹೇಳ್ತಾರಲ್ಲ ಆ ರೀತಿ ಕೈ ಹಾಕ್ಬೇಡಿ ಅಂತ ಹೇಳ್ತೀವಿ. ಆದ್ರೆ ಲೇವಾದೇವಿ, ಫೈನಾನ್ಸು ಈ ರೀತಿ ಮಾಡೋರಿಗೆ ಹಣದ ಹರಿವು ಸ್ವಲ್ಪ ನಿಧಾನವಾಗಿರುವಂಥದ್ದು, ಸ್ವಲ್ಪ ಟೈಟ್ ಅಂತ ಹೇಳ್ತೀವಲ್ಲ ಆ ರೀತಿ ನೋಡ್ತಾ ಬರ್ತೀವಿ. ಆದಷ್ಟು ಗುರುಗಳ ಒಂದು ಪೂಜೆ ಮಾಡಿ, ಗುರುವಿನ ಸಂಬಂಧಿತ ದೇವಸ್ಥಾನಕ್ಕೆ ಹೋಗಿ. ಮತ್ತು ಲಾಭಾಧಿಪತಿಯಾದ ಶನಿ ವ್ಯಯ ಭಾವದಲ್ಲಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಬದಲಾವಣೆ, ಸ್ಥಾನ ಪಲ್ಲಟಗಳನ್ನು ನೋಡ್ತಾ ಬರ್ತೀವಿ.
ಮತ್ತೆ ಸುಖವಾಗಿ ಹಣ ಗಳಿಸುವಂತ ಯೋಗ, ಪತ್ನಿಯಿಂದ ಹಣದ ಒಂದು ಹರಿವು ಚೆನ್ನಾಗಿರುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಸುಖ ಅಂದ್ರೆ ಯಾವ್ದ್ರಲ್ಲಿ ಅಂದ್ರೆ ವಿದ್ಯೆಯಲ್ಲಿ ಸುಖ ಅಂದ್ರೆ ಒಳ್ಳೆ ಅಂಕಗಳು ಬರುವಂಥದ್ದು, ಒಳ್ಳೆ ಆಕ್ಟಿವಿಟಿಯಲ್ಲಿ ತೊಡಗಿಕೊಳ್ಳುವಂಥದ್ದು, ಮತ್ತೆ ಈ ಪತ್ರಿಕೋದ್ಯಮ ಮತ್ತು ಟಿವಿ, ಜರ್ನಲಿಸಮು, ಪ್ರೆಸ್ಸು, ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಂತ ಯಾರ್ದಿರುತ್ತೋ ಸೊ ಆ ವಿಚಾರದಲ್ಲಿ ಉತ್ತಮ ಫಲ ಇರುವಂಥದ್ದು. ಮತ್ತೆ ವಿಶೇಷವಾಗಿ ವೈದ್ಯ ವೃತ್ತಿಯಲ್ಲಿರುವಂಥದ್ದು, ಡಾಕ್ಟರ್ ಅಂತ ಯಾರು ಹೇಳ್ತೀವಿ ಅದರಲ್ಲಿ ವಿಶೇಷವಾಗಿ ಮೇಷರಾಶಿಯಲ್ಲಿ ಸರ್ಜನ್ಸ್ ಯಾರು ಇರ್ತಾರಲ್ಲ ಅವ್ರಿಗೂ ತುಂಬಾ ಒಳ್ಳೆಯ ಯೋಗ ಈ ಒಂದು ಜೂನ್ ತಿಂಗಳಲ್ಲಿ ನಾವು ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ನೋಡ್ತಾ ಹೋಗೋದಾದ್ರೆ ಗುರುಜಿ, ನಕ್ಷತ್ರಗಳ ಅನುಸಾರವಾಗಿ ಏನಾದ್ರೂ ಫಲ ಇದೆಯಾ ಅಂತ ಹೇಳಿ. ನೋಡಿ, ವಿಶೇಷವಾಗಿ 3 ನಕ್ಷತ್ರಗಳು ಬರುತ್ತಮ್ಮ. ಅದರಲ್ಲಿ ಅಶ್ವಿನಿ, ಭರಣಿ, ಕೃತಿಕಾ ಅಂತ ಹೇಳ್ತೀವಿ. ಅಶ್ವಿನಿ ಅಧಿಪತಿಯಾದಂತ ಕೇತು ಗ್ರಹ ಅಂತ ಹೇಳ್ತೀವಿ, ಭರಣಿಗೆ ಅಧಿಪತಿಯಾಗಿರುವಂಥದ್ದು ಶುಕ್ರ ಗ್ರಹ ಅಂತ ಹೇಳ್ತೀವಿ, ಮತ್ತೆ ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿಯಾಗಿರುವಂಥದ್ದು ಸೂರ್ಯ ಗ್ರಹ. ಸೊ ಈ ಮೇಷರಾಶಿಯಲ್ಲಿ 3 ಒಂದು ನಕ್ಷತ್ರಗಳು ಬರುವಂಥದ್ದು. ಈ ಒಂದು ಮಾಸದಲ್ಲಿ ಜೂನ್ ತಿಂಗಳಲ್ಲಿ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಅಂದ್ರೆ ಮೇಷರಾಶಿಯವರು 1,00,00,000 ಜನ ಇರ್ಬೋದು, ಅದರಲ್ಲಿ ಮೇಷರಾಶಿ ಅಶ್ವಿನಿ ನಕ್ಷತ್ರಕ್ಕೆ ಫಲ ಇಂಡಿವಿಜುವಲ್ ಆಗಿ ನೋಡೋದಾದ್ರೆ ಯಾವುದೇ ಒಂದು ಸಣ್ಣ ರೀತಿಯಲ್ಲಿ ನಿಮ್ಗೆ ಗುರು ಮುಟ್ಟುವಂತ ಸಾಧನೆ ಅಶ್ವಿನಿ ನಕ್ಷತ್ರದವರು ಜೂನ್ ತಿಂಗಳಲ್ಲಿ ಮಾಡುವಂಥದ್ದು. ವಿಶೇಷವಾಗಿ ಅಶ್ವಿನಿ ನಕ್ಷತ್ರದವರು ಹೆಂಗಿರ್ತಾರಂದ್ರೆ ಎಲ್ಲರಿಗೂ ಸ್ವಲ್ಪ ಹೆಲ್ಪ್ಫುಲ್ ನೇಚರ್, ಎಲ್ಲದರಲ್ಲೂ ಮುನ್ನುಗ್ಗುವಂಥದ್ದು ಜಾಸ್ತಿ. ಆ ಮುನ್ನುಗ್ಗಕ್ಕೆ ಈ ಮಾಸ ಒಳ್ಳೇದು, ಜೂನ್ ಮಾಸದಲ್ಲಿ ಒಳ್ಳೆ ಸಮಯ ಅಂತ ಹೇಳ್ತೀವಿ. ಮುಂದೆ ಭರಣಿ ನಕ್ಷತ್ರದಲ್ಲಿ ನೋಡ್ಬೇಕಾದ್ರೆ ಬಹುಕಾಲದ ನಂತರ ನಿಮ್ಮ ಒಂದು ಸ್ವಲ್ಪ ನೀವು ನಿಟ್ಟುಸಿರು ಬಿಡಬಹುದು. ಅಂದ್ರೆ ಎಷ್ಟೇ ರೀತಿ ಇದ್ರೂ ಕೂಡ ಆರಾಮವಾಗಿ ಒಂದು ನಿಟ್ಟುಸಿರಿಂದ ಒಂದು ಒಳ್ಳೆ ಕೆಲಸ ಪ್ರಾರಂಭ ಮಾಡ್ತೀರಾ. ಒಂದು ಭರಣಿ ನಕ್ಷತ್ರದವರು ಮೇಷರಾಶಿಯವರು ವಿಚಾರವಾಗಿ ನೋಡೋದಾದ್ರೆ ಒಳ್ಳೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಜೂನ್ ತಿಂಗಳಲ್ಲಿ ಯಾವುದೇ ಮಂಗಳವಾರದಂದು, ಭರಣಿ ನಕ್ಷತ್ರದವರು ಮಂಗಳವಾರದಂದು ಜೂನ್ ತಿಂಗಳಲ್ಲಿ ಮಾಡಿದ್ರೆ ಒಳ್ಳೇದು. ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ, ಮಂಗಳವಾರ ಶುಭವಾರವಲ್ಲ ಅಂತ. ಆದ್ರೆ ಮೇಷರಾಶಿಯವರು ವಿಶೇಷವಾಗಿ ಅದರಲ್ಲಿ ಭರಣಿ ನಕ್ಷತ್ರದವರು ಮಂಗಳವಾರ ಅಂದ್ರೆ 4 ಮಂಗಳವಾರ ಬರುತ್ತೆ. ಸೊ ಆ ಮಂಗಳವಾರದಂದು ಪ್ರಾರಂಭ ಮಾಡ್ಕೊಂಡ್ರೆ ಭರಣಿ ನಕ್ಷತ್ರದವರಿಗೆ ಅವರಿಗೆ ತುಂಬಾ ಒಳ್ಳೆಯ ಸಮಯ ನಾವು ಇಲ್ಲಿ ನೋಡ್ತಾ ಬರ್ತೀವಿ. ಅಂದ್ರೆ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಬರುವಂತದ್ದು 3ನೇ ತಾರೀಕು, 10ನೇ ತಾರೀಕು, 17ನೇ ತಾರೀಕು ಈ ರೀತಿ ಮಂಗಳವಾರಗಳನ್ನ ಅವರು ಉಪಯೋಗಿಸ್ಕೋಬಹುದು. ಮುಂದೆ ನೋಡ್ತಾ ಬಂದ್ರೆ ಹೇಳಿ. ಕೃತಿಕಾ ನಕ್ಷತ್ರದ ವಿಚಾರವಾಗಿ ನೋಡೋದಾದ್ರೆ ಈಗಾಗಲೇ ಮಾಡಿರುವ ನಿರ್ಧಾರ ನಿಮಗೆ ಸ್ವಲ್ಪ ನೆಮ್ಮದಿಯನ್ನು ನೀಡುತ್ತೆ. ಇಷ್ಟು ದಿನ ನೀವೇನ್ ಮಾಡಿದ್ರಿ ಅಂದ್ರೆ ಮೇ ತಿಂಗಳಲ್ಲಿ ಆಗಿರ್ಬೋದು, ಅದ್ರ ಹಿಂದಿನ ತಿಂಗಳಲ್ಲಿ ಅಂದ್ರೆ ಮೇಷರಾಶಿ ಕೃತಿಕಾ ನಕ್ಷತ್ರದವರ ವಿಚಾರವಾಗಿ ಸ್ವಲ್ಪ ಮಾನಸಿಕ ಆರಾಮವನ್ನು ಕೂಡ ನಾವು ಕೃತಿಕಾ ನಕ್ಷತ್ರದವರ ವಿಚಾರವಾಗಿ ನೋಡ್ತಾ ಬರ್ತೀವಿ. ಗುರುಜಿ, ಪರಿಹಾರ ಕ್ರಮಗಳು ಅಂತ ಹೇಳಿ ತಗೊಂಡಾಗ ಜೂನ್ ತಿಂಗಳ ಮಾಸ ಭವಿಷ್ಯನ ನೋಡಿದ್ವಿ. ಈಗ ಮೇಷರಾಶಿಯವರು ಪರಿಹಾರ ಕ್ರಮವನ್ನ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ ನೋಡಿ. ಸ್ವಲ್ಪ ಖಂಡಿತ ಇಲ್ಲೇನಾಗುತ್ತೆ ಅಂದ್ರೆ ಪಂಚಮಾಧಿಪತಿ ರಾಶಿಯ ರಾಶಾಧಿಪತಿ ಮೊದಲಿನ ಒಂದು 6-7 ದಿನಗಳ ಕಾಲ ಇನ್ನು ನೀಚ ರಾಶಿಯಲ್ಲಿ ಇರುವಂತದ್ದು ಮತ್ತು ಗುರುವಿನ ಅನುಗ್ರಹ ಸ್ವಲ್ಪ ಕಮ್ಮಿ, ಗುರುಬಲ ಸ್ವಲ್ಪ ಕಮ್ಮಿ ಮೇಷರಾಶಿಯವರಿಗೆ ಆಗಿರೋದ್ರಿಂದ ಸ್ವಲ್ಪ ಗುರು ಕೂಡ ಶತ್ರು ರಾಶಿಯಲ್ಲಿ ಹೋಗೋದ್ರಿಂದ ವಿಷ್ಣು ದೇವಸ್ಥಾನದಲ್ಲಿ ತುಲಾಭಾರ ಸೇವೆ ಮಾಡಿಸುವಂಥದ್ದು, ಅಂದ್ರೆ ಅವರ ತೂಕದ ಅಳತೆ ವಸ್ತುಗಳನ್ನು ನೀಡುವಂಥದ್ದು, ಪುಸ್ತಕಗಳಾಗಿರ್ಬೋದು, ಧಾನ್ಯಗಳನ್ನಾಗಿರ್ಬೋದು ಈ ರೀತಿ ಮಾಡಬಹುದು. ಮತ್ತೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೆಂಪು ಸಿಂಧೂರವನ್ನು ಮತ್ತು ತುಳಸಿಯ ಒಂದು ಮಾಲೆಯನ್ನು ಸ್ವಾಮಿಗೆ ಅರ್ಪಿಸೋದ್ರಿಂದ ಈ ಒಂದು ಏನೇ ದೋಷಗಳಿದ್ರು ಅದು ಕೂಡ ದೂರವಾಗುವಂತದ್ದು ನಾವು ನೋಡ್ತಾ ಬರ್ತೀವಿ. ಗುರುಜಿ, ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಏನಾದ್ರೂ ಮಂತ್ರ ಮೂಲಕ ಪರಿಹಾರ ಕ್ರಮವನ್ನ ಮಾಡ್ಕೊಳ್ಬಹುದಾ? ಖಂಡಿತ ಇದೊಂದು ಒಳ್ಳೆಯ ವಿಚಾರ. ಅಂದ್ರೆ ಯಾರು ದೇವಸ್ಥಾನಕ್ಕೆ ಹೋಗ ಆಗ್ತಾ ಇಲ್ವೋ ಅಥವಾ ಅವರಿಗೆ ಸಮಯದ ಅಭಾವ ಇರುತ್ತೋ ಸೊ ಅವರು ದಿನನಿತ್ಯ ಒಂದು ದುರ್ಗಾದೇವಿಯ ಸ್ತೋತ್ರವನ್ನು ಹೇಳ್ಬೋದು. ಈ ರೀತಿ ಬರುತ್ತೆ: ಸರ್ವ ಮಂಗಲ್ಯ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ಈ ಮಂತ್ರವನ್ನು ಒಂದು ದಿನನಿತ್ಯ ಒಂದು 54 ಬಾರಿ 108 ಬಾರಿ ಮನೆಯಲ್ಲೇ ಇವರು ಯಾರು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಸಮಯದ ಅಭಾವ ಇತ್ತು ಅಂತ ವಿಚಾರದಲ್ಲಿ ಅವರು ಕೂಡ ಈ ಮಂತ್ರನ ಪಠನೆ ಮಾಡೋದ್ರಿಂದ ಏನೇ ಮೇಷರಾಶಿಯವರಿಗೆ ಅಡಚಣೆ ಇರುತ್ತೆ, ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದವರು ಆಗಿರ್ಬೋದು, ಮೇಷರಾಶಿಯವರು ಆಗಿರ್ಬೋದು, ಈ ರೀತಿ ಫಲಗಳನ್ನ ಒಂದು ಪರಿಹಾರಗಳನ್ನು ಮಾಡ್ಕೋಬಹುದಮ್ಮ. ಅದರಿಂದ ಒಳ್ಳೆ ಫಲಗಳು ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಸಿಗುವಂತದ್ದು. ಎಸ್ ವೀಕ್ಷಕರೇ, ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಹೇಳಿ ಗುರುಜಿಗಳು ಕೂಡ ತಿಳಿಸ್ಕೊಟ್ರು. ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಅನೇಕ ವಿಚಾರಗಳನ್ನ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.